आप देख रहे हैं बीजापुर इन्फो। मैं आपके साथ जाफर कलादगी। राज्य के गृह मंत्री डॉक्टर एमबी पाटिल ने कल बीजापुर में एक प्रेस कॉन्फ्रेंस करते हुए वाटर रिसोर्सेज मिनिस्टरशिप के इनके कार्यकाल में हुए इन कामों को अंजाम देने के समय आई अड़चनों का जिक्र करते हुए कहा कि मेरे कार्यकाल में हजारों करोड़ के काम हुए हैं। चंद कामों को दूरदृष्टि नजरिए से अमल में लाया गया है। जो काम अगर मैं ना करता तो पता नहीं शायद कितने साल लग जाते। इसी दौरान अपने विरोधियों पर जमकर निशाना साधा डॉक्टर एमबी पाटिल ने कहा, अगर कोई काम कर नहीं सकते तो जिसने काम किया है उसकी सराहना तो करे, ना कि उन पर झूठे आरोप लगाए। तदाद नंतर ಕೂಡ ಕೆಲವೊಬ್ಬ ರಾಜಕಾರಣಿಗಳು ಬಹುಶಃ ನಾನು ಅಂತಿಮಗೊಳ್ತದೆ ಅಂತ ತಿಳ್ಕೊಂಡಿದ್ದೆ ಅದ ಕ್ಲಾರಿಫಿಕೇಶನ್ಗೆ ಮತ್ತೆ ಏನೋ ಗೊಂದಲ ಸೃಷ್ಟಿ ಮಾಡಕ್ಕೆ, ಅಂದ್ರೆ ನೀರು ಬಳಸ್ಕೊಳ್ಳೋಕೆ ಸ್ಟೇ ಇದೇನೋ ಇಲ್ಲೋ ಏನೋ 108 ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ. ನಾನಿವತ್ತು ನಿಮಗೇನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ, ಇದು ಟೆಕ್ನಿಕಲ್ ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ಅವರಿಂದ ವೆಟ್ ಮಾಡಿಸಿ ಇದನ್ನು ವೆಟ್ ಮಾಡಿಸಿ ಇದು ಸರಿ ಅದೆಲ್ಲ ತಿಳ್ಕೊಂಡು ಅವ್ರ ಕಡೆ ತಗೊಂಡಿರುವಂಥದ್ದು ಮತ್ತು ಜಜ್ಮೆಂಟ್ ಕಾಪಿ ಬೋತ್ ಇಂಗ್ಲಿಷ್ ಆ್ಯಂಡ್ ಹಿಂದಿ. ನಮ್ಮ ಲೀಗಲ್ ಟೀಮ್ ಸದಸ್ಯರು ಓರ್ವ ಸದಸ್ಯರ ಅದನ್ನು ಪಡ್ಕೊಂಡು ನಮ್ಮ ತಾಂತ್ರಿಕ ಸದಸ್ಯರೊಬ್ಬರನ್ನ ಸಂಪರ್ಕ ಮಾಡಿ, ನಾನು ಕೂಡ ನನಗೆ 5 ವರ್ಷ ನೀರಾವರಿ ಇದ್ದಾಗ ನನಗೆಲ್ಲ ಗೊತ್ತಿತ್ತು. ಅದ್ಯಾಕೋ ಮತ್ತೆ ಯಾರೇ ಹುಚ್ಚರು ಮಾತಾಡ್ತಾ ಇದ್ದಾರಲ್ಲ, ಮತ್ತೇನೋ ನಂದೇನಾದ್ರು ಸ್ವಲ್ಪ ಏನಾದ್ರು ತಪ್ಪಿದೇನಪ್ಪ ಅಂತೇಳಿ ನಾನು ಇಫ್ ದರ್ ಇಸ್ ಎನಿ ಕನ್ಫ್ಯೂಷನ್ ಇನ್ ಮೈ ಇದು ಅಂತೇಳಿ ಇವತ್ತು ನಾನು ಇದನ್ನು ಮಾಡಿದ್ದೇನೆ. ಕರ್ನಾಟಕ ರಾಜ್ಯದ ಆಲಮಟ್ಟಿ ಅಣೆಕಟ್ಟು ಎತ್ತರವನ್ನು 524.256 ಮೀಟರ್ಗೆ ಎತ್ತರಿಸುವುದನ್ನು ವಿರೋಧಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂರು ದಾವೆ 2/1997 ಸಲ್ಲಿಸಿತು. ಸದರಿ ದಾವೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ಮಹಾರಾಷ್ಟ್ರ ರಾಜ್ಯಗಳು ಪ್ರತಿವಾದಿಗಳನ್ನಾಗಿಸಿತ್ತು. ಆಂಧ್ರ ಪ್ರದೇಶ ರಾಜ್ಯವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಮೂರು ದಾವೆ 2/1997 ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯವು ದಿನಾಂಕ 25/4/2000 ನೀಡಿರುವ ಆದೇಶದಲ್ಲಿ ಕೆಳಗಿನಂತೆ ತಿಳಿಸಿರುತ್ತದೆ. ನೋ ಪ್ರೊಹಿಬಿಷನ್ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ಹ್ಯಾವಿಂಗ್ ದ ಡ್ಯಾಮ್ ಹೈಟ್ ಅಟ್ ಆಲ್ಮಟ್ಟಿ ಅಪ್ ಟು 519.6. ಕರ್ನಾಟಕಕ್ಕೆ ಯಾವುದೇ ನಿರ್ಬಂಧನೆ ಇಲ್ಲ ಆಲ್ಮಟ್ಟಿ ಅಣೆಕಟ್ಟನ್ನ 519.6 ಮೀಟರ್ವರೆಗೆ ಎತ್ತರ ಮಾಡಲಿಕ್ಕೆ. ಫರ್ದರ್ ಮುಂದುವರೆದು ರೈಸಿಂಗ್ ಆಫ್ ಆಲ್ಮಟ್ಟಿ ಡ್ಯಾಮ್ ಫಾರ್ 524.256 should be gone into by the tribunal if a complaint is made to the central government by any one of the states for a tribunal. ಅದು 524ಕ್ಕೆ ಏರಿಸಬೇಕಾಗಿದ್ರೆ should be gone into the tribunal if a complaint is made to the central government by any of the states. ಆ ಪ್ರಕಾರ ಟ್ರಿಬ್ಯುನಲ್ಗೆ ಹೋಗಿದೆ. ಕರ್ನಾಟಕ ರಾಜ್ಯವು ನ್ಯಾಯಾಧಿಕರಣವನ್ನು ರಚಿಸುವಂತೆ ಕೋರಿ ಕೇಂದ್ರ ಸರ್ಕಾರಕ್ಕೆ ದಿನಾಂಕ 26/9/2002 ಸಲ್ಲಿಸಿದ ದೂರಿನಲ್ಲಿ ರಾಜ್ಯಕ್ಕೆ ಹಂಚಿಕೆಯಾಗಿರುವ ಹೆಚ್ಚುವರಿ ನೀರನ್ನು ಬಳಕೆ ಮಾಡಲು ಆಲ್ಮಟ್ಟಿಯ ಅಣೆಕಟ್ಟೆ ಎತ್ತರವನ್ನು 519.6 ಮೀಟರಿಂದ 524.256 ಮೀಟರ್ಗೆ ಹೆಚ್ಚಿಸುವ ಬಗ್ಗೆ ನಿರ್ದಿಷ್ಟ ವಿಷಯವನ್ನು ಪ್ರಸ್ತಾಪಿಸಿತ್ತು. ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರವು ದಿನಾಂಕ 2/4/2004 ಅಧಿಸೂಚನೆಯಲ್ಲಿ ರಚಿಸಿದ ನ್ಯಾಯಾಧಿಕರಣ ನಂತರ ರಾಜ್ಯ ಜಲ ವಿವಾದ ಕಾಯ್ದೆ 1956 ಸೆಕ್ಷನ್ 52 ಅಡಿಯಲ್ಲಿ ದಿನಾಂಕ 30/12/2010 ವರದಿ ತೀರ್ಮಾನಗೊಳ್ಳುವಂತ ಅಂತಿಮ ಆದೇಶವನ್ನು ದಿನಾಂಕ 29/11/2013 ಮುಂದುವರೆದ ವರದಿಯಲ್ಲಿ ನೀಡಿದಂಥ 53 ಕ್ಲಾರಿಫಿಕೇಶನ್ ಆಗಿ ಆರ್ಡರ್ನ ಕೋರ್ಟ್ 521 ಇರ್ತದೆ. ಟ್ರಿಬ್ಯುನಲ್ ಸ್ಪಷ್ಟೀಕರಣ 53 ಆಗ್ತದೆ. ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣ 2ರ ಅಂತಿಮ ವರದಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3 ಅಡಿಯಲ್ಲಿ 130 TMC ನೀರನ್ನು ಬಳಸಿಕೊಂಡು, ಅಂದ್ರೆ ಈಗ ಆಲ್ಮಟ್ಟಿಯಲ್ಲಿ 130 TMC, ಅಲ್ಲಿ ತುಂಗಭದ್ರಾ ನಮ್ಮ 41 TMC ಅಲ್ಲಿ ರೆಗ್ಯುಲರೈಸೇಷನ್ ಆಯ್ತು. ನಾವು ಯೂಟಿಲೈಸ್ ಮಾಡ್ತಾ ಇದೀವಿ, ಅದು ರೆಗ್ಯುಲರೈಸೇಷನ್ ಅಲ್ಲಿ
130 TMC ಬಳಸಿಕೊಳ್ಳಲು ಹಾಗೂ ಆಲ್ಮಟ್ಟಿ ಅಡ್ಡಕಟ್ಟೆ 524 ಎತ್ತರಿಸಲು ಅನುಮತಿ ನೀಡಲಾಗಿದೆ. ಕೃಷ್ಣಾ ನ್ಯಾಯಾಧಿಕರಣ 2ರ ಅಂತಿಮ ವರದಿ ಹಾಗೂ ಮುಂದುವರೆದ ವರದಿಗಳ ಅಂಶಗಳ ಬಗ್ಗೆ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಶೇಷ ಅನುಮತಿ ಅರ್ಜಿಗಳನ್ನು ಸಲ್ಲಿಸಿದ್ದು ಅವು ಇತ್ಯರ್ಥಕವಾಗಿ ನಾವು SLP ಫೈಲ್ ಮಾಡಿದ್ದೀವಿ. ಆಲ್ ದ 3 ಸ್ಟೇಟ್ಸ್. ಯಾಕಂದ್ರೆ 5.3ದಲ್ಲಿ ನಾವು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಿದ್ದೀವಿ. ಆ ಸ್ಪಷ್ಟೀಕರಣಗಳಿಗೆ ನಾವು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಒಂದು ದಿವಸ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ವಿ 3 ರಾಜ್ಯಗಳು. ಸರ್ವೋಚ್ಚ ನ್ಯಾಯಾಲಯವು ವಿಶೇಷ ಅನುಮತಿ ಅರ್ಜಿಯನ್ನು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ದಿನಾಂಕ 16/9/2011ರ ಆದೇಶದಲ್ಲಿ ಕೆಳಗಿನಂತೆ ಆದೇಶಿಸಿದೆ. We direct that till further orders the decision which may be taken by the tribunal on the reference petitions filed by the 3 states and the central government shall not be published in the official gazettes in terms of section 6(1) of the act. ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಹಾರಾಷ್ಟ್ರ ರಾಜ್ಯವು ದಿನಾಂಕ 26/8/2014ರಂದು ಸಲ್ಲಿಸಿರುವ ಮಧ್ಯಕಾಲೀನ ಅರ್ಜಿಯಲ್ಲಿ ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣ 2ರ ವರದಿಯಲ್ಲಿ ಗೆಜೆಟ್ನಲ್ಲಿ ಅಧಿಸೂಚನೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವಂತೆ ಕೋರಿದೆ. ಕರ್ನಾಟಕ ರಾಜ್ಯವು ಪರವಾಗಿ ಮಹಾರಾಷ್ಟ್ರ ರಾಜ್ಯದ ಮಧ್ಯಕಾಲೀನ ಅರ್ಜಿಗೆ ದಿನಾಂಕ 24/9/2011 ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ಕೌಂಟರ್ ಅಫಿಡವಿಟ್ನಲ್ಲಿ ರಾಜ್ಯವು ಕೆಳಗೆ ಪ್ರಾರ್ಥಿಸಿದೆ. ಅಂದ್ರೆ ವಿ ಆಲ್ಸೋ ಆಸ್ ಫಾರ್ ನೋಟಿಫಿಕೇಶನ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಮಹಾರಾಷ್ಟ್ರ ನೋಟಿಫಿಕೇಶನ್ ಮಾಡಿ ಅಂತ ಹೇಳಕ್ಕೆ. Section 6(1) of the Act 1956 being mandatory, the decision of the tribunal ought to be published in the official gazette in modification of the order of Supreme Court dated 16/9/2011 without prejudice to pending proceedings in the Supreme Court. Supreme Court ನಲ್ಲಿ ನಮ್ಮ ಪೆಂಡಿಂಗ್ ಇದು ಇದೆ. ಹಿಂದೆ ಕಾವೇರಿಯಲ್ಲಿ ಮಾಡಿದ್ರು. ಅಲ್ಲಿ ಕಾವೇರಿಯಲ್ಲಿ ಟ್ರಿಬ್ಯುನಲ್ 5.3 ಆಗಿರಲಿಲ್ಲ, ಅಂತಿಮ ಆಗಿರಲಿಲ್ಲ. ವಿತೌಟ್ SLPs ನಮ್ಮಲ್ಲಿ ಪೆಂಡಿಂಗ್ ಇದಾವೆ. ವಿತೌಟ್ SLP ಪೆಂಡಿಂಗ್ ನಲ್ಲಿ ಏನು ನಿರ್ಣಯ ಆಗ್ತದೆ ನಾವೆಲ್ಲ ಹೋಗ್ತೀವಿ. ಪೆಂಡಿಂಗ್ SLP ಡಿಸ್ಪೋಸಲ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ಒಂದು ದಿವಸ ನಾವು ಕೇಳಿದ್ವಿ. ನಾವು ಕೂಡ ಕೇಳಿದ್ವಿ. ಕಾವೇರಿಯಲ್ಲಿ ಈ ಥರ ಆಗಿತ್ತು. ವಿತೌಟ್ ಪ್ರಿಜುಡಿಸ್ ಟು ರೈಟ್ಸ್ ಬಿಫೋರ್ ದ ಟ್ರಿಬ್ಯುನಲ್. ಇಲ್ಲಿ ಟ್ರಿಬ್ಯುನಲ್ ಮುಗಿದೋಗಿತ್ತು. ಬಿಫೋರ್ ದ ಸುಪ್ರೀಂ ಕೋರ್ಟ್ ಕೈಂಡ್ಲಿ ನೋಟಿಫೈ ನಾವು ಕೂಡ ಕೇಳಿದ್ವಿ. ಅಂತರರಾಜ್ಯ ಜಲ ಕಾಯ್ದೆ 1956 ಸೆಕ್ಷನ್ 6(1) 6 ಅಡಿ ಕೆಳಗಿನಂತಿವೆ. 6(1) The central government shall publish the decision of the tribunal in the official gazette and the decision shall be final and binding on the parties to the dispute and it will be given effect to them. 2. The decision of the tribunal after its publication in the official gazette by the central government under subsection 1 shall have the same force as an order a decree of the Supreme Court. So ಅಂದ್ರೆ ನೋಟಿಫಿಕೇಶನ್ ಆದಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿನ ಒಂದು ಫೋರ್ಸ್ ಅದಕ್ಕೆ ಬರ್ತದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ದಿನಾಂಕ 27/12/2018ರಂದು ಬರೆದಿರುವ ಪತ್ರದಲ್ಲಿ ನ್ಯಾಯಾಧಿಕರಣ ಹಂಚಿಕೆಯಾಗಿರುವ ನೀರನ್ನು ಉದ್ದೇಶದ ಉಪಯೋಗ ಬಳಸಿಕೊಳ್ಳಲು ಅನುವಾದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣ ಅಂತಿಮ ಆದೇಶವನ್ನು ಅಧಿಸೂಚನೆ ಮಾಡುವಂತೆ ಕೋರಿರುತ್ತಾರೆ. ಮುಂದುವರೆದು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ನ್ಯಾಯಾಧಿಕರಣದಿಂದ ಹಂಚಿಕೆಯಾಗುವ ನೀರಿನ ಬಳಕೆಗೆ ಈಗಾಗಲೇ ಯೋಜನೆಗಳು ಕೈಗೆತ್ತಿಕೊಂಡಿರುವುದಾಗಿ ಅಂದ್ರೆ ನಾವೀಗ ಅಡ್ವಾನ್ಸ್ ಆಕ್ಷನ್ ಮಾಡಿದ್ದೀವಲ್ಲ, ಹಾಗೂ ಸಾಕಷ್ಟು ಆರ್ಥಿಕ ಸಂಪನ್ಮೂಲಗಳನ್ನು ಬಹಳಷ್ಟು ದುಡ್ಡನ್ನು ಕೂಡ ಖರ್ಚು ಮಾಡಿದ್ದೀವಿ ಕೂಡಲಾಗ ತಿಳಿಸಿರ್ತಾರೆ. ಈ ಸಂಬಂಧದಲ್ಲಿ ಒಂದು ವಿವರವಾದ ಮೆಮೊರಂಡಮ್ ಅನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸಿರುತ್ತಾರೆ. ಸರ್ಕಾರ ಕರ್ನಾಟಕ ರಾಜ್ಯ ದಿನಾಂಕ 18/2/2019ರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ SLP 10,498 10,498/2011 ಅಡಿಯಲ್ಲಿ ಮಧ್ಯಕಾಲೀನ ಅರ್ಜಿಯನ್ನು ಸಲ್ಲಿಸಿದ್ದು ಈ ಕೆಳಗಿನಂತೆ ಪರಿಸಿದೆ. Modify the interim order dated 16/9/2011 and direct the central government to notify the decision and report dated 30/12/2010 and further report dated 29/11/2013 passed by the Krishna Waters Dispute Tribunal. ನಾವು ನೋಟಿಫಿಕೇಶನ್ ಮಾಡಿ ಅಂತ ಮೊನ್ನೆ ಅವಾಗ ಕೇಳಿದ್ವಿ. ರಾಜಕೀಯ ಹಂಚಿಕೆಯಾಗಿರುವ 173 TMC 177 ಆಗಿತ್ತು. ಸ್ಪಷ್ಟೀಕರಣದಲ್ಲಿ 4 TMC ಕಡಿಮೆ ಇತ್ತು ಅಲ್ಲಿ ಆ ಭಾಗದಲ್ಲಿ ಅಂದ್ರೆ ತುಂಗಭದ್ರಾ ಇದಕ್ಕೇನಿದೆ. ರಾಜ್ಯಕ್ಕೆ ಹಂಚಿಕೆ ಆಗಿರುವ 173 TMC ಪ್ರಮಾಣವನ್ನು ಬಳಸಿಕೊಳ್ಳಲು ಹಾಗೂ ಆಲ್ಮಟ್ಟಿ ಅಣೆಕಟ್ಟು ಎತ್ತರವನ್ನು 524.8 ಎತ್ತರಿಸುವುದು ಅಂತರ ರಾಜ್ಯ ಜಲ ವಿವಾದ ಕಾಯ್ದೆ 1956 ಸೆಕ್ಷನ್ 6(1) ಅಡಿಯಲ್ಲಿ ಕೃಷ್ಣಾ ನ್ಯಾಯಾಧಿಕರಣ 2ರ ಅಂತಿಮ ಗೆಜೆಟ್ ಆದೇಶದ ನಂತರ ಸಾಧ್ಯವಾಗುತ್ತದೆ.
ಯಾಕಂದ್ರೆ ನ್ಯಾಯಾಧಿಕರಣ ಅಂತಿಮ ಆದೇಶವನ್ನು ಕೇಂದ್ರ ಸರ್ಕಾರವು ಗೆಜೆಟ್ ಪ್ರಕಟಣೆಯಾಗುವವರೆಗೆ ಅಂತಿಮ ಆದೇಶ ಜಾರಿಯಾಗುವುದಿಲ್ಲ. ಎತ್ತರಿಸಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅಡಿ ನೀರನ್ನು ಬಳಸಿಕೊಳ್ಳಲು ಅಂತಿಮ ತೀರ್ಪಿನ ಗೆಜೆಟ್ ಪ್ರಕಟಣೆಯನ್ನು ಕೆಲಸ ಮಾಡುವುದು ಅತ್ಯವಶ್ಯಕವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧಿಕರಣ ಅಂತಿಮ ತೀರ್ಪನ್ನು ಗೆಜೆಟ್ ಪ್ರಕಟಣೆ ಮಾಡಿದರೂ ತಡೆಯಾಜ್ಞೆ ನೀಡಿದೆ ಹೊರತು ನಮ್ಮ ಪಾಲಿನ ನೀರನ್ನು ಬಳಸಿಕೊಳ್ಳು, ಇದು ಇಂಪಾರ್ಟೆಂಟ್. ಸರ್ವೋಚ್ಚ ನ್ಯಾಯಾಲಯವು ನ್ಯಾಯಾಧಿಕರಣದ ಅಂತಿಮ ತೀರ್ಪನ್ನು ಗೆಜೆಟ್ ಪ್ರಕಟಣೆ ಮಾಡದಿರಲು ತಡೆಯಾಜ್ಞೆ ನೀಡಿದೆ ಹೊರತು ನಮ್ಮ ಪಾಲಿನ ನೀರನ್ನು ಬಳಸಿಕೊಳ್ಳಲು ತಡೆ ನೀಡುವುದಿಲ್ಲ ಎಂದು ಯಾರು ಹುಚ್ಚೇಶ್ವರ ಮಹಾತ್ಮೆ. ಸರ್ವೋಚ್ಚ ನ್ಯಾಯಾಲಯವು ನ್ಯಾಯಾಧಿಕರಣದ ಅಂತಿಮ ಆದೇಶವನ್ನು ಗೆಜೆಟ್ ಪ್ರಕಟಣೆ ಮಾಡಲು ತಡೆಯಾಜ್ಞೆ ನೀಡಿದೆ ಹೊರತು ನಮ್ಮ ಪಾಲಿನ ನೀರನ್ನು ಬಳಸಿಕೊಳ್ಳಲು ತಡೆ ನೀಡುವುದಿಲ್ಲ ಎಂಬುದು ತಪ್ಪು ಗ್ರಹಿಕೆಯಾಗಿದೆ ಅಂದ್ರೆ ನಿಮ್ಮ ಹುಚ್ಚೇಶ್ವರ ಮಹಾತ್ಮೆ ಏನು ಹೇಳ್ತಿರಲ್ಲ. ಯಾಕಂದ್ರೆ ತೀರ್ಪು ಗೆಜೆಟ್ ಪ್ರಕಟಣೆ ಆಗದೆ ರಾಜ್ಯಕ್ಕೆ ಹಂಚಿಕೆ ಆಗಿರುವ ನೀರಿನ ಪ್ರಮಾಣವನ್ನು ಬಳಸಲು ಹಕ್ಕಿರುವುದಿಲ್ಲ. ನ್ಯಾಯಾಧಿಕರಣ ತೀರ್ಪು ಗೆಜೆಟ್ ಪ್ರಕಟಣೆ ನಂತರ UKP ಹಂತ 3ರ ಯೋಜನೆಗಳನ್ನು ಪ್ರಾರಂಭಿಸಿ ಪೂರ್ಣಗೊಳಿಸಲು ಸಾಕಷ್ಟು ಕಾಲಾವಕಾಶ ಅಗತ್ಯವಿರುವುದನ್ನು ಮಂದಂಡು ಈಗಾಗಲೇ ಹಂತ 3 ಅಡಿ ಅಡ್ವಾನ್ಸ್ ಆಕ್ಷನ್ ಮಂದಗೊಂಡು ಹಂತ 3 ಅಡಿಯ ಯೋಜನೆಗಳ ಕಾಮಗಾರಿಗಳನ್ನು ಪ್ರಾರಂಭಿಸಲು ಕ್ರಮ ವಹಿಸಲಾಗಿದೆ. ಇದರಿಂದ ಗೆಜೆಟ್ ಪ್ರಕಟಣೆ ಆದ ನಂತರ ಆಲ್ಮಟ್ಟಿ ಅಣೆಕಟ್ಟೆಯ ಎತ್ತರವನ್ನು 524.26 ಎತ್ತರಿಸಿ ಹಂಚಿಕೆಯಾಗಿ ನೀರನ್ನು ಸಂಗ್ರಹಣೆ ಮಾಡಿ ಯೋಜಿಸಲಾಗಿರುವ ಯೋಜನೆಗಳ ನೀರಿನ ಪ್ರಮಾಣವನ್ನು ಬಳಸಿಕೊಳ್ಳಲು ಸಾಧ್ಯವಾಗ್ತದೆ. ಅಡ್ವಾನ್ಸ್ ಆಕ್ಷನ್ ಅದಾದ್ಮೇಲೆ ನಾವು ಮಾಡ್ಕೊಂಡು ಕೂತ್ರೆ ಮತ್ತೆ 10-20 ವರ್ಷ ಹೋಗ್ತಿತ್ತು. ಅದು MB ಪಾಟೀಲ್ ಅಂತ ಮಂತ್ರಿ ಇದ್ರು, ಇದಕ್ಕೆ 30-40 ವರ್ಷ ಹೋಗ್ತಿತ್ತು ಗೊತ್ತಿಲ್ಲ. ದಿಸ್ ಇಸ್ ದ ಅಡ್ವಾನ್ಸ್ ಆಕ್ಷನ್ ಬಿಫೋರ್ ಗೆಜೆಟ್ ನೋಟಿಫಿಕೇಶನ್. ಸೊ ಒನ್ಸ್ ದ ಗೆಜೆಟ್ ನೋಟಿಫಿಕೇಶನ್ ಡನ್ ಇಮಿಡಿಯೇಟ್ಲಿ ನಾವು ಲ್ಯಾಂಡ್ ಎಕ್ವಿಷನ್ ನಮ್ದೆಲ್ಲ ಇದು ಮುಗಿಸ್ಕೊಂಡು ನಾವು ನೀರು ಬಳಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ದಿಸ್ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ MB ಪಾಟೀಲ್. ನನ್ನ ದೂರದೃಷ್ಟಿ ಇದು. ಕಾಲುವೆ ಜಾಲಗಳ ಮುಖಾಂತರ ರಾಜ್ಯಕ್ಕೆ ಹಂಚಿಕೆ ಆಗಿರುವ ನೀರಿನ ಪ್ರಮಾಣದಲ್ಲಿ ಈಗಾಗಲೇ ಏನು ಮೊದಲಿದೆ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿ ಏನೋ ಈಗ ಅಡ್ವಾನ್ಸ್ ಆಕ್ಷನ್ ತಗೊಂಡಿದ್ದೀವಿ, ಕೆನಾಲು ಹೆಡ್ ವರ್ಕ್ ಎಲ್ಲ ಮಾಡಿದ್ದೀವಿ. ಇದರ ಮೂಲಕ ನೀರಿನ ಪ್ರಮಾಣದಲ್ಲಿ ಅದರ ಕುಡಿಯುವ ಅಗತ್ಯಗಳನ್ನ ಕೆರೆ ತುಂಬುವುದು ಮಾಡ್ಕೋತಾ ಇದೀವಲ್ಲ. ಈಗ ದಿಸ್ ಇಸ್ ಫ್ರಮ್ ದ ಅರ್ಲಿಯರ್ ಅಲೋಕೇಶನ್ ನಮ್ಗೆ ಏನಿದೆ ಅದರಲ್ಲೇ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಇವತ್ತು ದಿವಸ ನಾವು ಈಗ ನೀರಿನ ಪ್ರಮಾಣ ಪೂರೈಸಲು ಕ್ರಮ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಫ್ರಾಮ್ ಟೆಕ್ನಿಕಲ್ ಲೀಗಲ್ ದಿಸ್ ಒನ್. ಬಹುಶಃ ಇದಾದ್ಮೇಲೆ ಇನ್ನೇನು ಬೊಬ್ಬೆ ಹೊಡೆದ್ರು ಕೂಡ ನಾನೇನು ಉತ್ತರ ಕೊಡೋದಿಲ್ಲ. ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಇನಫ್. ಅದೇ ಆಕ್ಚುಲಿ ಇನ್ಮೇಲೆ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಿಲ್ಲ. ಬಿಕಾಸ್ ಐ ಹ್ಯಾವ್ ಅ ಲಿಮಿಟ್. ಸುಮ್ಮನೆ ಹಾದಿಯಾಗಿ ಹೋಗುವಂಥ ಏನು ಈ ಬೊಗಳು ಗಿರಾಕಿಗಳಿಗೆ ನಾನು ಇದು ಕೊಟ್ಟುಬಿಟ್ರೆ ಆಮೇಲೆ ಮೊನ್ನೆ ಒಂದು ಆಶ್ಚರ್ಯ ಆಯಿತು. ಅದೇನೋ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ಪ್ರೆಸ್ ಕಾನ್ಫರೆನ್ಸ್ ಗಲಾಟೆ ಇತ್ತು. ಮತ್ತೆ ಓದಿದಲ್ಲ ಅದಾಗುಂಟಲ್ಲ ನೀವು ಕೊಡೋದು ಅವ ಅಲ್ಲಿ ನನಗೆ ಯಾರೋ ತಂದು ಕೊಟ್ಟರು. ಅದಕ್ಕೆ ಹೇಳ್ತೀನಿ ಮನುಷ್ಯ ಪೂರ್ತಿ ಶಾಣೆರಾಗಿರ್ಬೇಕು ಒಂದು, ಪೂರ್ತಿ ಹುಚ್ಚರಾಗಿರ್ಬೇಕು ಒಂದು. ಇದು ನಡಬರ್ಕಿದ್ರೆ ಗಿರಾಕಿಗಳಿಗೆ ಆಗ್ತದೆ. ಪ್ರಶ್ನೆ ಕೇಳೋರು ಇವರೇ, ರಿಪ್ಲೈ ಕೊಡೋರು ಇವರೇ, ಕಾಗದ ಪತ್ರ ಅಲ್ಲಿ ಸಬ್ಮಿಟ್ ಮಾಡೋದು ಹೇಳೋದು ಬೇರೆ. ಅದ್ರಾಗ ನೀವು ಒಂದು 984 ನೋಡ್ರಿ, 984 ಯಶವಂತರಾಯಗೌಡ ಪಾಟೀಲ್ ಕೇಳಿದ 13/12/2018 ಮತ್ತೆ ನಮ್ದು ಮತ್ತೆ ನಾಯಕರು ಬರೆದು ಕೊಟ್ಟಿನ ತನ್ನೂರು ಪಕ್ಕಿ ನೀವು ಎಲ್ಲರ ನಗಡಿ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿರಲ್ಲ. ಕೊಟ್ಟಿಲ್ಲ. ಆಲ್ಮಟ್ಟಿ ಆರ ಜಲಾಶಯನ ಹಂತ 3ರ ಬಿ ಸ್ಕೀಮ್ ಅಡಿಯಲ್ಲಿ 520 ಮೀಟರ್ಗೆ ಎತ್ತರಿಸಿದ ತಿರುಗುದಿ ನಾಲ್ಕಾನ್ ಶಾಖಾ ಕಾಲುವೆ ಚಿಮ್ಮಲ್ಗಿ ಅವರಿಗೆ ಯೋಜನೆಗಳಿಗೆ ಅನುಕೂಲವಾಗಿರುವುದು ಸರ್ಕಾರ ಗಮನಕ್ಕೆ ಬಂದಿದೆ. ಹೌದು. ಎರಡನೇದು ಹಾಗಿದ್ದರೆ ಸದರಿ ಯೋಜನೆಯಲ್ಲಿ ಆಲ್ಮಟ್ಟಿ ಜಲಾಶಯದ ಎತ್ತರವನ್ನು 524 ಮೀಟರ್ಗಳಿಗೆ ಎತ್ತರಿಸಲು ಸರ್ಕಾರದ ಆಸಕ್ತಿ ಹೊಂದಿದೆ. ಇದ್ರ ಬಗ್ಗೆ ಸರ್ಕಾರದ ನಿಲುವೇನು ವಿವರ ನೀಡುವುದು. ಹೌದು. ಕೃಷ್ಣಾ ನ್ಯಾಯಾಧಿಕರಣ 2ರ ಅಂತಿಮ ತೀರ್ಪನ್ನು ಅಧಿಸೂಚನೆಗೊಳಿಸಲು ದಿನಾಂಕ 16/9/2000 ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ಇದ್ದು ಕೇಂದ್ರ ಸರ್ಕಾರವು ಅಧಿಸೂಚನೆಯನ್ನು ಹೊರಡಿಸಬೇಕಾಗಿರುತ್ತದೆ. ಫ್ಲೋರ್ ಆಫ್ ದ ಹೌಸ್. ಕೇಂದ್ರ ಸರ್ಕಾರ ಅಧಿಸೂಚನೆ ನಂತರ ಆಲ್ಮಟ್ಟಿ ಜಲಾಶಯದ ಎತ್ತರವನ್ನು 519.524 ಮೀಟರ್ಗೆ ಎತ್ತರಿಸಲು ಕ್ರಮ ಜರುಗಿಸಲಾಗುವುದು. ಅದೇ ಹೇಳಿದಾರಲ್ಲ ಮತ್ತೆ ಮೂಲಕ ಹಂತ 3ರಲ್ಲಿ ಪುನರ್ವಸತಿ ಮತ್ತು ಪುನರ್ನೇಮಕ್ಕಾಗಿ 30,000 ದುಡ್ಡು ಬೇಕು. ಮನೆ ಹೇಳಿದಲ್ಲ 30,000 ದುಡ್ಡು ಬೇಕಾಗ್ತದೆ ಅಂತೇಳಿ. ಆಮೇಲೆ ನೀವು ನೋಡ್ಬೋದು ಎಲ್ಲಾನು ಕೂಡ ನಾವೇನೇನು ಖರ್ಚು ಮಾಡಿದೀವಲ್ಲ. ಮುಳವಾಡಿಕೆ ಎಷ್ಟು ದುಡ್ಡಿತ್ತು, ಅದ್ರಾಗ ನಾವು ಎಷ್ಟು ಖರ್ಚು ಮಾಡಿದ್ದೀವಿ. ಮತ್ತು ನಾನು ನಂದು ಇದೆ ಇದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿಕೆ ಅದು ಆಯ್ತಾ. ಅದು ಡಿ ಕೆ ಶಿವಕುಮಾರ್ ಅವ್ರು ನಾನು ಹೇಳಿದ್ದು ನೋಟಿಫಿಕೇಶನ್ ಆಗಬೇಕು ಅಷ್ಟೇ ಇದೆ ಅಂತ. 1148 ಸರ್ಕಾರ ಪರಿಷ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿರುತ್ತದೆ. ಕ್ಲಾರಿಫಿಕೇಶನ್ 51,000 ಕ್ರೋರ್ಸ್ಗೆ ನಾವು ಕ್ಯಾಬಿನೆಟ್ನ ನೋಟಿಫಿಕೇಶನ್ ಕೊಡ ನಾವು ಇದನ್ನ ಪರಿಷ್ಕೃತ ಅಂದಾಜಿಗೆನ ಅಂತ ಇದರಲ್ಲಿ ನಾವು ಕ್ಯಾಬಿನೆಟ್ನಲ್ಲಿ 51,000 ಕೋಟಿಗೆ ನಾವು ಅನುಮೋದನೆ ಪಡ್ಕೊಳ್ಳೋದು ಸುಲಭ ಅಲ್ಲ. ಅದು ಅಂದರೆ ಹೆಂಗೆ ಯಾವ ಕೆಲಸ ಮಾಡೋಕ್ಕೂ ನಿರ್ಬಂಧನೆ ಇಲ್ಲ. ಈಗ there is no need for every canal, every distributor to go to cabinet. 51,000 crores ಏನಿದೆ
we can full-fledged go ahead. 2009-10-2011 ಕ್ಯಾಬಿನೆಟ್ನಲ್ಲಿ 51,148.94 ಕೋಟಿ ಪರಿಷ್ಕೃತ ಅಂದಾಜು ಮತ್ತು ಆಡಳಿತ ಅನುಮೋದನೆ ನೀಡಿರುತ್ತದೆ. ಆಯ್ತಾ? ನಾನು ಹೇಳಿದ್ನಲ್ಲ ನಿಮಗೆ, ಓನ್ಲಿ ಲೆಫ್ಟ್ ಈಸ್ ಯಾವ ಡಿಸ್ಟ್ರಿಬ್ಯೂಟರ್ಗಳು ನಾಳೆ ನೀರು ಹೊಲಕ್ಕೆ ಬಿಡಬೇಕಾಗ್ತದಲ್ಲ ಆ ಡಿಸ್ಟ್ರಿಬ್ಯೂಟರ್ ಮಾಡ್ಬೇಕು. ಆ ಡಿಸ್ಟ್ರಿಬ್ಯೂಟರ್ಸು ಮತ್ತು FICs ಲ್ಯಾಟ್ರಲ್ಸು FICs ಅಷ್ಟು ಬಿಟ್ಟರೆ ಏನೆಲ್ಲ ಖರ್ಚು ಮಾಡಬೇಕು ನಾವು ಖರ್ಚು ಮಾಡಿದ್ದೀವಿ. ಇನ್ ಅ ಕ್ವಶನ್ ಆಫ್ ಲ್ಯಾಂಡ್ ಎಕ್ವಿಷನ್ ಆ್ಯಂಡ್ ಪುನರ್ವಸತಿ ಕಾಮಗಾರಿಗಳು ಇವತ್ತು ದಿವಸ ನಡೆದಿದ್ದಾವೆ. ಇದೆಲ್ಲ ಆಗುವಷ್ಟರಲ್ಲಿ ನೋಟಿಫಿಕೇಶನ್ ಆದ ಕೂಡಲೇ ಈಗ ಸಬ್ ಕಮಿಟಿ ಇದೆ. ಸಬ್ ಕಮಿಟಿ ಇವತ್ತು 3 ಹಂತಗಳು, ನಾನು ಸ್ವಲ್ಪ ಸರ್ಕಾರ ಒಪ್ಬೋದು ಬಿಡ್ಬೋದು, ಯಾಕಂದ್ರೆ ನಾನೇ ಅಂತಿಮ ಅಲ್ಲ. ನಾನು ಹಿಂದಿನ ನೀರಾವರಿ ಸಚಿವವಾಗಿ ಸಜೆಷನ್ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಕಾಳಜಿಯಿಂದ ಇಷ್ಟೆಲ್ಲ ಈ ಜಿಲ್ಲೆಗೆ ನಾವು ಕೆಲಸ ಮಾಡಿದಾಗೂ ಕೂಡ ಈ ರೀತಿ ಇವ್ರ ಅಪ್ಪಸರ ತೆಗಿತಾರಲ್ಲ, ಇದು ನೋವಾಗ್ತದೆ. ಮಾಡಿದವ್ರು ನೋವಾಗ್ತದೆ. ಇವ್ರೇನು ಮಾಡಿಲ್ಲ. ಈ ಜಿಲ್ಲೆಗೆ ಯಾರು ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಇದು ಮಾಡಿಲ್ಲ. ಒಂದು ಸಂತೋಷ ಪಡ್ಬೇಕು, ನಮಗೆಲ್ಲ ಸ್ಟೇ ಇದೆ, ನಮ್ದು SLP ಪೆಂಡಿಂಗ್ ಇದಾವೆ, ನಮ್ಮ ಮುಖ್ಯ ಸ್ಥಾವರಗಳು ಕೆನಾಲ್ ಮುಗಿಸಿದ್ವಿ, ಅಡ್ವಾನ್ಸ್ ಆಕ್ಷನ್ ತಗೊಂಡಿದ್ವಿ. ಯಾಕಂದ್ರೆ ಬ್ಲೇಮ್ ಮಾಡ್ತಿದ್ರೆ ಯಾವಾಗಲೂ ಕೂಡ ಮಾಧ್ಯಮ ಸ್ನೇಹಿತರು, ಬಿಜಾಪುರ ಮತ್ತು ಬಾಗಲಕೋಟ್, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಅಡ್ವಾನ್ಸ್ ಆಕ್ಷನ್ ತಗೋತಾರೆ, ಅವ್ರು ಎಲ್ಲಾನು ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ಕೆಲಸ ಮುಗಿಸಿರ್ತಾರೆ ಅಂತ ಹೇಳ್ತಿರಲ್ಲ ನೀವು. ಇವತ್ತು ಆ ಕೆಲಸ ಮಾಡಿದ್ರೆ ಹೆಮ್ಮೆ ಪಡಬೇಕಾಗಿದೆ. ಇವತ್ತು ದಿವಸ ಬಗ್ಗೆ ನಮ್ಮ ಸರ್ಕಾರ ಮಾಡಿದೆ, ಅಡ್ವಾನ್ಸ್ ಆಕ್ಷನ್ ತಗೊಂಡಿದ್ದೀವಿ. ಇದು ಮಾಡುವ ಅವಶ್ಯಕತೆ ಇರಲಿಲ್ಲ. ಅದು ಸೂಚನೆ ಆಗಿಲ್ಲ ಅಂತ ಹೇಳೋದನ್ನ ಯಾವುದು ಅಡ್ವರ್ಕು ಕೆನಾಲ್ ನೆಟ್ವರ್ಕ್ ಮಾಡಲಿಕ್ಕೆ ಏನ್ ಮಾಡ್ತಿದ್ರಿ? ಅದು ಸೂಚನೆ ಆಗುವವರೆಗೆ ನಾವು ಯಾವುದು ಮಾಡೋದಿಲ್ಲಪ್ಪ, ಅದು ಸೂಚನೆ ಆದ್ಮೇಲೆ ಮಾಡ್ತೀವಿ ಅಂತ ಕೂತಿದ್ರೆ ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ಇತ್ತು. ಈ ಕೆನಾಲ್ ನೆಟ್ವರ್ಕ್ ಹೆಡ್ವರ್ಕ್ ಏನಿದಾವ ರೆಡಿ ಆಗಿದಾವಲ್ಲ, ಡಿಸ್ಟ್ರಿಬ್ಯೂಟರ್ ಮಾಡಿದಾವಲ್ಲ, ನಾವು ಕೆರೆಗೆ ನೀರು ಕೊಟ್ಟು, ಯಾಕಂದ್ರೆ ಇದು ನೋಟಿಫಿಕೇಶನ್ ಆಗಿ ಭೂ ಸ್ವಾಧೀನ ಕೊಟ್ಟು ಆಮೇಲೆ ಪುನರ್ವಸತಿ ಮಾಡ್ಬೇಕಾದ್ರೆ ನನ್ನ ಪ್ರಕಾರ ಇನ್ನೊಂದು 5 ವರ್ಷ ಹೋಗ್ತದೆ ಮಿನಿಮಮ್. ನನ್ನ ಪ್ರಕಾರ ಅಷ್ಟು ಅಮೌಂಟ್ ತಗೋಬೇಕು, ಎಲ್ಲ ಕೆಲಸ ಆಗಬೇಕು. 5 ವರ್ಷ ಹೋಗ್ತದೆ, 7 ವರ್ಷ ಹೋಗ್ತದೆ, 10 ವರ್ಷ ಹೋಗ್ತದೆ ಗೊತ್ತಿಲ್ಲ ನನಗೆ. ಆದ್ರೆ ಅಲ್ಲಿವರೆಗೆ ಅಟ್ಲೀಸ್ಟ್ ಕೆರೆಗಳು ನೀರು ಕೊಟ್ಟು, ಹಳ್ಳಕ್ಕೆ ನೀರು ಕೊಟ್ಟು, ಇದ್ದಂಥ ನೀರಿನಲ್ಲಿ ಚೆಕ್ ಡ್ಯಾಮ್ಸ್ ಬಾಂದಾರ್ಸ್ಗೆ ನೀರು ಕೊಟ್ಟು ಅಂತರ್ಜಲ ಹೆಚ್ಚಿಗೆ ಮಾಡಿ ತಾವು ನೋಡ್ತಾ ಇದ್ರಿ ಎಲ್ಲ ಕಡೆ. ಇವತ್ತು ಬೇಲಿ ಬಿಜಾಪುರ ಮೇನ್ ಕೆನಾಲು, ಮಲ್ಗಾನ್ ವೆಸ್ಟ್ ಕೆನಾಲು, ಒಂದು ಶುಗರ್ ಫ್ಯಾಕ್ಟ್ರಿ ಬೆಳೆಯೋ ಕಬ್ಬು ಬೆಳೆದಿದ್ದಾರೆ. ಒಂದು 10 ಶುಗರ್ ಫ್ಯಾಕ್ಟ್ರಿ ಬೆಳೆಸೋ ಕಬ್ಬು ಬೆಳೆದಿದ್ದಾರೆ. ಬಿಕಾಸ್ ಆಫ್ ಅವರ್ ಕಮಿಟ್ಮೆಂಟ್, ದೂರದೃಷ್ಟಿ ಇರೋದ್ರಿಂದ ಅಲ್ಲಿವರೆಗೆ ಜನ ತಾಳ್ಕೊಳ್ಳಿಕ್ಕೆ ಒಂದು ಎಲ್ಲ ಇಲ್ಲಪ್ಪ, ಅದು 524 ಆಗೋರಿಗೆ ಅಟ್ಲೀಸ್ಟ್ ನಮ್ಮ ಕೆರೆಗಳು ನೀರು ಬರ್ತದೆ, ನಮ್ಮ ಹಳ್ಳಗಳು ನೀರು ಬರ್ತದೆ, ಬಾಂದರ್ಗಳು ನೀರು ಬರ್ತದೆ, ಅಲ್ಲಿವರೆಗೆ ನಾವು ಬದುಕ್ತೀವಿ ಅನ್ನೋದನ್ನು ಮಾಡಿಕೊಟ್ಟಿದ್ದ ತಪ್ಪ. ನಂದು ಕೆಲಸ ಮಾಡಿದ ತಪ್ಪ. ಸುಮಾರು 1000 ಕಿಲೋಮೀಟರ್ ಅಷ್ಟು ಕೆನಾಲ್ ನೆಟ್ವರ್ಕ್ ಆಗಿದೆ ಒಂದು ದಿವಸ. ಬರೀ ಬಿಜಾಪುರ ಮೇನ್ ಕೆನಾಲ್ ಒಂದು 220 ಕಿಲೋಮೀಟರ್. ಬಿಜಾಪುರ ಮೇನ್ ಕೆನಾಲ್ 220 ಕಿಲೋಮೀಟರ್ ನೀರು ಹೋದ್ರೆ ಎಲ್ಲ ಆಜುಬಾಜು ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಬಂದ್ರೆ, ಹಳ್ಳಗಳಿಗೆ ನೀರು ಬಂದ್ರೆ ಎಷ್ಟಾಗುತ್ತೆ? ಅದು ಬಿಜಾಪುರದಿಂದ ಒಂದು ಕೆನಾಲ್, ಓನ್ಲಿ 1 ಕೆನಾಲ್ ಬಿಜಾಪುರದಿಂದ ಬೆಳಗಾವಿ, ಬಿಜಾಪುರದಿಂದ ಹುಬ್ಳಿ ಅಷ್ಟು ದೂರ ಇದೆ ಒಂದು ಮೇನ್ ಕೆನಾಲ್. ಕೂಡ್ಗಿ ಟು ತಾಳಿಕೋಟ್ ಇಂಥವೆಷ್ಟು ಮಾಡಿದ್ದೀವಿ. ಮಲ್ಗಾನ್ ವೆಸ್ಟ್ ಕೆನಾಲ್ ಇರ್ಬೋದು 118 ಕಿಲೋಮೀಟರ್. ಚಿಮ್ಮಲ್ಗಿ ಮುಂದುವರೆದ ಭಾಗ 134 ಪ್ಲಸ್ 110 ಚಿಮ್ಮಲ್ಗಿ ನಾಗ್ತಾನ್ ಕೋರ್ವಾರ್ ಸುಮಾರು 1000 ಕಿಲೋಮೀಟರ್ ಅಷ್ಟು ಇವತ್ತು ನಾವು ಅಂದಾಜು ಹತ್ರ ಎಕ್ಸಾಕ್ಟ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಇಷ್ಟು ಗಣನೀಯವಾದಂಥ ಪ್ರಮಾಣದ ಅಂದ್ರೆ ಈ ಕೆನಾಲ್ ಬಿಜಾಪುರ ಸ್ಟಾರ್ಟ್ ಆಗಿ ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ತದೆ. ಬಿಜಾಪುರ ಬೆಂಗಳೂರು ಟು ವಾಪಸ್. ಇಷ್ಟು ಬದ್ಧತೆಯಿಂದ ಕೆಲಸ ಮಾಡಿದ್ದೀನಿ. ಇವು ಒದರ್ತಾವಲ್ಲ, ಇವು ಕೈಲೇನು ಮಾಡೋಕ್ಕಾಗಲ್ಲ. ಮಾಡಿದವ್ರನ್ನ ಮಾಡಿದಾರ ಅಂತ ಹೇಳ್ಬೇಕಾಗ್ತದೆ. ಒಂದು ದಿವಸ ಕಷ್ಟಪಟ್ಟಿದ್ದೀನಿ ನಾನು, ಉಪವಾಸ ಬಿದ್ದು ಕೆಲಸ ಮಾಡಿದ್ದೆ. ಎಷ್ಟು ದಿವಸ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ನನಗೆ ಗೊತ್ತಿದೆ. ಈ ಭೂಮಿಯ ಋಣವನ್ನು ತೀರಿಸಬೇಕು. ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯ ಏನಿತ್ತು, ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಟ್ಟರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಮೆರೆಸ್ತದೆ. ಮತ್ತು ಇದಷ್ಟೆಲ್ಲ ಇದೆಲ್ಲ, ಇದು ಇಷ್ಟಕ್ಕೆ ಇದು ಮುಳವಾಡಿಕೆ. ತುಬಚಿ ಬಬಲೇಶ್ವರಗಳಿಗೆಲ್ಲ ರಿಸ್ಟ್ರಿಕ್ಷನ್ 524 ಇಲ್ಲ. ತುಬಚಿ ಬಬಲೇಶ್ವರ್ ಇದೇ ಪುಣ್ಯಾತ್ಮನ ಕ್ಷೇತ್ರ. ಪುರಾಪುರ ಓಡಾಡ್ತಿದ್ದಲ್ಲ ಇಲ್ಲ ತರ ಇಲ್ಲಿ ಅದಲ್ಲ. ಬೂದಿಯಾಳ್ ಪಿರಾಪುರ್ ಅಂತೇಳಿ ಮೊದಲ ಏನು ಜಿಗರಾಡ್ತಿದ್ದ ಈ ಪುಣ್ಯಾತ್ಮ. ಬೂದಿಯಾಳ್ ಪಿರಾಪುರ ಯೋಜನೆ 840 ಕೋಟಿ ರೂಪಾಯಿ ಯಾರು ಮಾಡಿದ್ದು? MB ಪಾಟೀಲ್. ನಮ್ಮ ಸರ್ಕಾರ ಗುತ್ತಿಗೆ ಕೊಟ್ಟಿದ್ದು. ಈಗ ಹೆಡ್ ವರ್ಷ ಇದಕ್ಕೆ 543 ಕೋಟಿ ಖರ್ಚು ಮಾಡಿದಷ್ಟು 415 ಕೋಟಿ
ಬುದಿಯಾಲ್ ಪಿರಾಪುರ್ಗೆ 415 ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ ಈಗಾಗಲೇ. ನಾಶಿಕೆ ಬರ್ಬೇಕು ಇವನಿಗೆ. ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತು, 415 ಕೋಟಿ ಖರ್ಚು ಮಾಡಿದೀವಿ. ತುಮಚಿ ಬಬಲೇಶ್ವರ 1,33,000 ಎಕರೆ, ಇದು ಸುಮಾರು 54,000 ಎಕರೆ. ನಮ್ಮ ಬುದಿಯಾಲ್ ಪಿರಾಪುರ್ ಚರ್ಚಲಿ ಎತ್ತಿರಾವಳಿ ಸುಮಾರು 75 ಕೋಟಿ ಖರ್ಚು ಮಾಡಿದೀವಿ 281 ಕೋಟಿಯಲ್ಲಿ. ಕೋರ್ತಿ ಕೋಲಾರ ಬ್ಯಾರೇಜ್ಗಳನ್ನ ನಾವು ಪ್ರಾರಂಭ ಮಾಡಿದೀವಿ. ಎಲ್ಲಿತ್ತು ಬುದಿಯಾಲ್ ಪಿರಾಪುರ್? ಬರೀ ಒಂದು ಎತ್ತಿನ ಗೋಡಿ ಹಾಕೊಂಡು ಹೊಡ್ಕೊಂಡು ಹೋಗವ ಮಾಡಿದ ಯಾರು? ಎಂ ಬಿ ಪಾಟೀಲ್. ಬರೀ ಬಾಯಿ ಸುಮ್ಮನೆ ಭೂಮಿ ಪೂಜೆ ಮಾಡಿ ಹೋಗಿಲ್ಲ. 415 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ. राजनीति की टक्कर हो या IPL का चक्कर, इस बीच बीजापुर इन्फो देखना ना भूलिएगा। धन्यवाद।